ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸ ಮೂರ್ತಿ ಅಂತ ಸರ್. ಸರ್ ಏನ್ ಮಾಡ್ತೀರಾ ಬಿಸ್ನೆಸ್? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಹೇಗಿದೆ ಬಿಸ್ನೆಸ್? ಬಿಸ್ನೆಸ್ ಚೆನ್ನಾಗಿದೆ ಸರ್. ಬೇಲೂರು ಚೆನ್ನಾಗಿದೆಯಾ ಸರ್? ಬೇಲೂರು ಸೂಪರ್ ಆಗಿದೆ, ಆದ್ರೆ ನಮ್ಮ ಅದೃಷ್ಟನೇ ಚೆನ್ನಾಗಿಲ್ಲ ಸರ್. ಯಾಕೆ ಸರ್? ಸರ್ಕಾರ ಇಲ್ಲ ಅಂತ? ನಾವು ನೋಡ್ರಿ, ನಾವು ಯಾರಿಗೂ ಓಟ್ ಹಾಕ್ತೇವೆ ಅಂದ್ರೆ ಯಾರು ಪ್ರಜಾಪ್ರತಿನಿಧಿಯಾಗಿ ಬರ್ತಾರೋ ಅದು ವಿರುದ್ಧವಾಗಿ ಸರ್ಕಾರ ಇರುತ್ತೆ. ಈಗ ಬಿಜೆಪಿ ಅವರಿದ್ದಾರೆ, ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಲಾಸ್ಟ್ ಟೈಮ್ JDS ಗೆಲ್ಸಿದ್ರಿ, ಮತ್ ಬಿಜೆಪಿ ಇತ್ತು. ಯಾಕೆಂದ್ರೆ ಸುರೇಶ್ ಅಣ್ಣನು ಜಮ್ಮ ಪರ್ಸನ್ ಇವರು. ಆದ್ರೆ ಏನ್ ಮಾಡ್ತೀರಾ, ಸೆಂಟ್ರಲ್ ಇಂದಲೂ ಸಹಿತ ನಮ್ಗೇನು ಅನುಕೂಲ ಆಗ್ತಾ ಇಲ್ಲ, ರಾಜ್ಯದಿಂದಲೂ ಏನು ಅನುಕೂಲ ಆಗ್ತಾ ಇಲ್ಲ. ನಮ್ ಸಣ್ಣ ಸಣ್ಣ ನಮ್ದು ಬೇಲೂರು ನಾವು ಏನು ಹುಟ್ಟಿದಾಗ ಹೆಂಗಿತ್ತು ಹಂಗೆ ಇದೆ ಸರ್. ಒಂದೇ 1% ಇಂಪ್ರೂವ್ ಆಗಿಲ್ಲ. ಇರೋದು ಒಂದೇ ಒಂದು ರೋಡು, ಅದು ಸಹಿತ ಕಂಜೆಸ್ಟೆಡ್ ಆಗ್ಬಿಟ್ಟಿದೆ, ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಳೆ ಬಿದ್ದಿ ಅಭಿವೃದ್ಧಿ ಮಾಡ್ತೀವಿ ಅಂತ ಇವರು ಹೇಳಿದ್ರು, JDS MLA ಹೇಳಿದ್ರು, ಸುರೇಶ್ ಅಣ್ಣನೂ ಹೇಳ್ತಾನೆ ಇದ್ದಾರೆ. ಈಗೇನೋ ಮೊನ್ನೆ ಬಂದಿದ್ರಂತೆ ಸೇತುವೆ ಮಾಡೋದಕ್ಕೆ 38 ಕೋಟಿ ಆಗಿದೆ ಅಂತ. ಬಟ್ ಅಲ್ಲಿವರೆಗೂ ಏನಾಗ್ತದೆ ಅಂತಲೇ ಹೇಳಕ್ ಬರಲ್ಲ. ಆಮೇಲೆ ಬೇಲೂರಲ್ಲಿರುವಂತ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಏನು? ಇದೇ ನಮ್ಗೆ ಬೇಕಾಗಿರೋದೇ, ಮೇಜರ್ ಆಗಿ ಬೇಕಾಗಿರೋದೇ ರೋಡ್ಸ್ ಬೇಕು ಸರ್. ಯಾಕೆಂದ್ರೆ ಹೊರಗಡೆಯಿಂದ ಬರ್ತಾರೆ, ಬೇರೆ ಫಾರಿನ್ ಕಂಟ್ರೀಸ್ ಇಂದ ಬರ್ತಾರೆ. ಈ ರೋಡೇ ಇಲ್ಲ, ಇರೋದೇ ಒಂದು ರೋಡು, ಅದು ಸಹಿತ ಕಂಜೆಸ್ಟೆಡ್ ಅಂದ್ರೆ ಕಂಜೆಸ್ಟೆಡ್. ನಾವು ವಿಶ್ವವಿಖ್ಯಾತ ಬೇಲೂರಲ್ಲಿ ಇದೀವಿ, ಆದ್ರೆ ಏನ್ ಮಾಡ್ತೀರಾ, ಬೇಲೂರು ವಿಶ್ವವಿಖ್ಯಾತಿ ಅನ್ಸೋದೇ ಇಲ್ಲ, ಒಂದ್ ಸಣ್ಣ ಹಳ್ಳಿ ಕಂಡಂಗೆ ಕಾಣುತ್ತೆ. ಸರ್ ನಿಮ್ಮ ಹೆಸರು? ಚಂದ್ರ. ಏನ್ ಮಾಡ್ತಾರೆ ಚಂದ್ರ ಅವರು? ಚಿಕನ್ ಬಿಸ್ನೆಸ್. ಚಿಕನ್ ಅಂಗಡಿ. ಓಕೆ, ಚೆನ್ನಾಗಿ ನಡೀತಿದ್ಯಾ? ನಡೀತಿದೆ ಸರ್. ಓಕೆ ಸರ್, ನಿಮ್ ಪ್ರಕಾರ ಏನ್ ಸಮಸ್ಯೆ ಇದೆ ವ್ಯಾಪಾರಸ್ಥರಿಗೆ ಅಂತ ಅನ್ಸುತ್ತೆ ಬೇಲೂರಲ್ಲಿ? ವ್ಯಾಪಾರಸ್ಥರಿಗೆ ಈಗಂತೂ ಈ ಕೊರೋನಾ ಬಂದಾದ್ಮೇಲೆ ತುಂಬಾನೇ ಪ್ರಾಬ್ಲಮ್ ಆಗಿದೆ. ಯಾವ ಬಿಸ್ನೆಸ್ ನಡೀತಾ ಇಲ್ಲ ಬೇಲೂರಿನಲ್ಲಿ. ಎಲ್ಲಾ ಕಡೆ ಹೊರಗಡೆ ಎಲ್ಲಾ ಕಡೆನೂ ಅಂಗಡಿ ಆಗಿದಾವೆ. ಬೇಲೂರಿಗೆ ಬಂದು ಸ್ಥಳದಲ್ಲಿ ನಮ್ಮ ಬೇಲೂರಿಗೆ ಮೇನ್ ಪ್ರಾಬ್ಲಮ್ ಏನಾಗಿರೋದು ಅಂದ್ರೆ ಟೆಂಪಲ್ ಅಲ್ಲಿ ಒಂದು ಉಳಿಯಕ್ಕೊಂದು ವ್ಯವಸ್ಥೆ ಇಲ್ಲ. ಟೆಂಪಲ್ ಒಂದು ಉಳಿಯಕ್ ವ್ಯವಸ್ಥೆ ಇದ್ರೆ, ಧರ್ಮಸ್ಥಳ ಈಗ ಸುಬ್ರಹ್ಮಣ್ಯ ಆ ಟೈಪ್ ಎಲ್ಲ ಒಂದು ಲಾಡ್ಜ್ಗಳು ಮಾಡಿದ್ರೆ ಉಳಿಯೋ ವ್ಯವಸ್ಥೆ ಇರುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬೇಲೂರು. ಆಮೇಲೆ ಔಟ್ ಆಫ್ ಒಂದು ರಿಂಗ್ ರೋಡ್ ಕೊಡ್ಬೇಕು ಬೇಲೂರು. ಯಾವುದೇ ಒಂದು ಊರು ಇಂಪ್ರೂವ್ ಆಗಬೇಕು ಅಂದ್ರೆ ಔಟ್ ಆಫ್ ರಿಂಗ್ ರೋಡ್ ಕೊಟ್ಟಾಗ ಒಂದು ಊರು ಬೆಳೆಯುತ್ತೆ, ಒಂದು ಆಗ ಎಲ್ಲ ಬಿಸ್ನೆಸ್ ಎಲ್ಲ ಒಂದು ಒಳ್ಳೇದು ಆಗತ್ತೆ. ಯಾವ ಉದ್ದೇಶ ಇಟ್ಕೊಂಡು ಓಟ್ ಹಾಕಿದ್ರಿ? ಅದೇ ಅಧಿಕಾರಕ್ಕೆ ಬಂದ್ಮೇಲೆ ನಮಗೆ ಒಳ್ಳೊಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅನ್ನೋ ರೀತಿಲಿ ನಾವು ಓಟ್ ಹಾಕಿದ್ವಿ. ಹೋಗಿದ್ದೀರಾ ಶಾಸಕರ ಹತ್ರ ಯಾವ್ದಾರ ವಿಚಾರಕ್ಕೆ? ಸರ್ ಮಾತಾಡಿದೀವಿ. ನಮಗೇನ್ ಮೇನ್ ಪ್ರಾಬ್ಲಮ್ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಒಂದು. ಟ್ರಾನ್ಸ್ಪೋರ್ಟ್ ಇಲ್ಲ ಹಳ್ಳಿಗಳಿಗೆ. ಸರ್ ಹಳ್ಳಿಗಳಿಗೆ ಆದ್ರೂ ಇಲ್ಲಿ ಮೇನ್ ಫೆಸಿಲಿಟಿ ಅಂದ್ರೆ ಟೌನ್ ಒಳಗೆ ಬರ್ಲಿಕ್ಕೆ ಒಂದ್ ಸ್ವಲ್ಪ ಫಂಕ್ಷನ್ ಇದ್ದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದೊಂದು ಇಂಪ್ರೂವ್ ಮಾಡ್ಕೊಡ್ಬೇಕು. ಹೆಚ್ಚಿನ ಬಸ್ ಬಿಡಿಸ್ಬೇಕು ಅಂತ. ಬಸ್ ಎಲ್ಲ ಇದೆ, ಬಟ್ ಹಳ್ಳಿ ಕಡೆ ಸ್ಟಾಪ್ ಇಲ್ಲ. ಮೇನ್ ಅದೇ ಎಜುಕೇಶನ್. ಈಗ ಹುಡುಗರು ಅಲ್ಲಿಂದ ಬರ್ತಾರೆ, ಆದ್ರೆ ಬಸ್ ಸ್ಟಾಪ್ ಕೊಡಲ್ಲ, ಅದೇ ಒಂದು ಬೇಜಾರು ನಮಗೆ. ಅದೊಂದು ಇಂಪ್ರೂವ್ ಮಾಡ್ಕೊಡ್ಬೇಕು. ಅದ್ರ ಹೊರತಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪಾಸ್. ಡಿಗ್ರಿ ಕಂಪ್ಲೀಟ್ ಆಗಿದೆ, ನಮಗೆ ಏನಾದ್ರು ಎಂಪ್ಲಾಯ್ ಬೇಕಂದ್ರೆ ಇಲ್ಲಿ ಏನಿಲ್ಲ, ಆಚೆ ಕಡೆ ಹೋಗ್ಬೇಕು. ಅದಕ್ಕೆ ಏನಾದ್ರು ಒಂದು ಇಂಡಸ್ಟ್ರಿ ಏನಾದ್ರು ಯಾವ್ದಾದ್ರು ಕ್ರಿಯೇಟ್ ಮಾಡಿದ್ರೆ, ಓಪನ್ ಮಾಡಿದ್ರೆ, ಅದರಿಂದ ನಮಗೂ ಒಂದ್ ಸ್ವಲ್ಪ ಕೆಲಸ ಸಿಗುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.